ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಇವತ್ತು ನಾನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ, ಸ್ವಲ್ಪ ಟಫ್ ಆಗಿರುವಂತಹ ಪ್ರಾಬ್ಲಮ್ ನ ತಗೋತಾ ಇದ್ದೀನಿ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಇದೆ, 2013 ಮತ್ತೆ 2014 ಫಿಗರ್ಸ್ ಇದೆ. ಬ್ಯಾಲೆನ್ಸ್ ಶೀಟ್ ಅನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಇದರಲ್ಲಿ ಇನ್ಕ್ರೀಸ್ ಡಿಕ್ರೀಸ್ ಏನಿದೆ ಅದಕ್ಕೆ ಅರ್ಥ ಕೊಡಬೇಕಾಗುತ್ತೆ. ಅಸೆಟ್ ಸೈಡ್ ಕೂಡ ಡಿವಿಡೆಂಡ್ ಪೇ ಮಾಡಿದ್ದಾರೆ, ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಡಿವಿಡೆಂಡ್ ಪೇ ಮಾಡಿದ್ದಾರೆ 26,000, ಮತ್ತೆ ಪ್ರಾಫಿಟ್ 62,530 ತಗೋಬಹುದು. ಯಾವಾಗ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಈ ತರ ಪ್ರಾಫಿಟ್ ಕೊಟ್ಟಿರ್ತಾರೋ ಅದನ್ನೇ ತಗೊಳ್ಳಿ. ಒಂದ್ ವೇಳೆ ಕೊಟ್ಟಿಲ್ಲ ಅಂದ್ರೆ ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡಿಫರೆನ್ಸ್ ಇರುತ್ತಲ್ಲ, ಪ್ರೆಸೆಂಟ್ ಇಯರ್ ಫಿಗರ್ ಮೈನಸ್ ಪ್ರೀವಿಯಸ್ ಇಯರ್ ಫಿಗರ್, ಡಿಫರೆನ್ಸ್ ತಗೊಳ್ಳಿ. ಅದು ಇಲ್ಲ ಅಂದ್ರೆ ರಿಟೈನ್ಡ್ ಅರ್ನಿಂಗ್ಸ್ ಅಂತ ಇರುತ್ತೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನ ತಗೊಳ್ಳಿ, ಅದರ ಡಿಫರೆನ್ಸ್ ತಗೊಳ್ಳಿ. ಅದು ಇಲ್ಲ ಅಂದ್ರೆ ಜನರಲ್ ರಿಸರ್ವ್. ಸೊ ಹಾಗೆ ಎಲ್ಲ ಒಂದ್ ಕಡೆ ನಾವು ಪ್ರಾಫಿಟ್ ಅನ್ನ ತಗೋಬೇಕಾಗುತ್ತೆ. ಟ್ಯಾಕ್ಸ್ ಪೇ ಮಾಡಿದ್ದಾರೆ 25,000, ಅದು ಲೆಸ್ ಮಾಡಬೇಕಾಗುತ್ತೆ. ಮತ್ತೆ ಬೇರೆ ಕಂಪ್ನಿಯನ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ಪರ್ಚೇಸ್ ಮಾಡಿದಾಗ ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ದಾರೆ 60,000, ಮತ್ತೆ ಸ್ಟಾಕ್ ಅನ್ನ ಅಕ್ವೈರ್ ಮಾಡಿದ್ದಾರೆ, ಪ್ಲಾಂಟ್ ಅನ್ನ ಅಕ್ವೈರ್ ಮಾಡಿದ್ದಾರೆ. ಮತ್ತೆ ಮಿಷನರಿ ಕಾಸ್ಟಿಂಗ್ 5,650 ಕೂಡ ಪರ್ಚೇಸ್ ಮಾಡಿದ್ದಾರೆ. ಸೊ ಯಾವಾಗ ಯಾವುದೇ ಫಿಕ್ಸ್ಡ್ ಅಸೆಟ್ ಅಕೌಂಟ್ ಅಲ್ಲಿ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಇರುತ್ತೋ ಆಗ ನೀವು ಲೆಡ್ಜರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿದ್ರೆ ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ಈಗ ಪ್ಲಾಂಟ್ ಅಂಡ್ ಮಿಷನರಿ ಅಕೌಂಟ್ ಅಲ್ಲಿ ಹೇಳಿದ್ದಾರೆ, ಮಿಷನರಿ ಪರ್ಚೇಸ್ ಮಾಡಿದ್ದೀವಿ, ಮತ್ತೆ ಪ್ಲಾಂಟ್ ಅಕ್ವೈರ್ ಮಾಡಿದ್ವಿ. ಒಂದು ಪ್ಲಾಂಟ್ ಅಂಡ್ ಮಿಷನರಿ ಅದರಲ್ಲೇ ಬರುತ್ತೆ, ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಇದೆ, ಅದರಿಂದ ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡೋಣ. ಇದು ಫಿಕ್ಸ್ಡ್ ಅಸೆಟ್ ಅಕೌಂಟ್. ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಬರುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ಬರುತ್ತೆ. ಸ್ವಲ್ಪ ಜಾಗ ಬಿಟ್ಟು ಬರ್ಕೊಳ್ಳಿ. ಮತ್ತೆ ಪರ್ಚೇಸ್ ಮಾಡಿರೋದು. ಸೊ ಪರ್ಚೇಸ್ ಮಾಡಿರೋದು 5,650 ವರ್ತ್ ಆಫ್ ಮಿಷನರಿ. ಮತ್ತೆ ನಾನ್ ಕ್ಯಾಶ್ ಕೂಡ ಇದೆ, ಅಂದ್ರೆ ಮಿಷನರಿ ಅಕ್ವೈರ್ ಮಾಡಿರೋದು, ಅದಕ್ಕೇನು ಕ್ಯಾಶ್ ಪೇಮೆಂಟ್ ಮಾಡಿಲ್ಲ. ಸೊ ಬೇರೆ ಕಂಪ್ನಿನ ಪರ್ಚೇಸ್ ಮಾಡಿದಾಗ 60,000 ರುಪೀಸ್ ವರ್ತ್ ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಮತ್ತೆ ಸ್ಟಾಕ್ ಅಂಡ್ ಪ್ಲಾಂಟ್ ಅನ್ನ ಅಕ್ವೈರ್ ಮಾಡಿದ್ದಾರೆ. ಸೊ ಅಕ್ವೈರ್ ಮಾಡಿರುವಂತ ಪ್ಲಾಂಟ್ 18,360. ಸೊ ಎರಡು ಸೈಡ್ ಬ್ಯಾಲೆನ್ಸ್ ಮಾಡಿ ಆ ಬ್ಯಾಲೆನ್ಸಿಂಗ್ ಫಿಗರ್ ಏನ್ ಬರುತ್ತೆ ದಟ್ ವಿಲ್ ಬಿ ದ ಡಿಪ್ರಿಸಿಯೇಷನ್. ಅದನ್ನ ಡಿಪ್ರಿಸಿಯೇಷನ್ ಅಂತಾನೆ ಟ್ರೀಟ್ ಮಾಡಿ, ಸೇಲ್ ಅಂತ ಬರೆಯೋಗಿಲ್ಲ. ಯಾಕಂದ್ರೆ ಸೇಲ್ ಅಂತ ಬರೀಬೇಕು ಅಂದ್ರೆ ಅಲ್ಲಿ ಸ್ಪೆಸಿಫಿಕ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕು. ಸೇಲ್ ಅಂತಂದ್ರೆ ಮತ್ತೆ ಪ್ರಾಫಿಟ್ ಆನ್ ಸೇಲ್ ಅಥವಾ ಲಾಸ್ ಆನ್ ಸೇಲ್ ಆಗುತ್ತಾ ಅಂತಾನು ಇದು ಮಾಡಬೇಕು. ಅದು ಡಿಪ್ರಿಸಿಯೇಷನ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋದೆ ಕರೆಕ್ಟ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಸೊ ಪ್ರಾಫಿಟ್ ಸ್ಟಾರ್ಟಿಂಗ್ ಫಿಗರ್ ಆಗಿ ತಗೊಳ್ಳಿ, ಡಿಪ್ರಿಸಿಯೇಷನ್ ಎಲ್ಲ ಆಡ್ ಮಾಡಿ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮತ್ತೆ ಪ್ಲಾಂಟ್ ಅಂಡ್ ಮಿಷನರಿ. ಅಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಬಂತಲ್ಲ, ಸೊ ಅದೇ ಡಿಪ್ರಿಸಿಯೇಷನ್ ತಗೊಳ್ಳಿ. ಲ್ಯಾಂಡ್ ಅಂಡ್ ಬಿಲ್ಡಿಂಗು ಕರೆಂಟ್ ಇಯರ್ ಫಿಗರ್ ಮೈನಸ್ ಪ್ರೀವಿಯಸ್ ಇಯರ್ ಫಿಗರ್. ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್ ಮಾಡಿ, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಮತ್ತೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಆಡ್ ಮಾಡಿ. ಮತ್ತೆ ಸ್ಟಾಕ್ ಅಕ್ವೈರ್ಡ್ ಆನ್ ಪರ್ಚೇಸ್ ಆಫ್ ಬಿಸ್ನೆಸ್. ಸೊ ಇಲ್ಲಿ ಸ್ಟಾಕ್ ಅಕ್ವೈರ್ಡ್ ಆನ್ ಪರ್ಚೇಸ್ ಆಫ್ ಬಿಸ್ನೆಸ್ ಆಡ್ ಮಾಡಿದ್ದಾರೆ. ಸೊ ಇದು ಅಕ್ವೈರ್ ಮಾಡಿರುವಂತ ಸ್ಟಾಕ್, ಬೇರೆ ಕಂಪ್ನಿನ ಪರ್ಚೇಸ್ ಮಾಡಿದಾಗ. ಸೊ ಇದು ಒಂದು ಸ್ಪೆಷಲ್ ಟ್ರಾನ್ಸಾಕ್ಷನ್.
ಸೊ ಇಲ್ಲಿ ಪ್ಲಾಂಟ್ ಅನ್ನ ಅಕ್ವೈರ್ ಮಾಡಿದ್ರು, ಅದು ಪ್ಲಾಂಟ್ ಅಂಡ್ ಮಿಷನರಿ ಅಕೌಂಟ್ ಅಲ್ಲಿ ಎಂಟ್ರಿ ಮಾಡಿದ್ವಿ. ಸ್ಟಾಕ್ ಅನ್ನ ಅಕ್ವೈರ್ ಮಾಡಿದಾಗ ನಾವು ಅಲ್ಲಿ ಕ್ಯಾಶ್ ಕೊಡ್ತಾ ಇಲ್ಲ. ದೇರ್ ಇಸ್ ನೋ ಔಟ್ಫ್ಲೋ ಆಫ್ ಕ್ಯಾಶ್. ಸೊ ಅದರಿಂದ ಅದು ನಾನ್ ಕ್ಯಾಶ್ ಐಟಮ್ ಆಗುತ್ತೆ. ಸೊ ಇಟ್ ಈಸ್ ನಾನ್ ಕ್ಯಾಶ್ ಐಟಮ್. ಸೊ ಅದರಿಂದ ಅದನ್ನ ಆಡ್ ಮಾಡಬೇಕು. ಯಾಕೆ ಆಡ್ ಮಾಡಬೇಕು ಅಂದ್ರೆ, ಒಂದು ಇಟ್ಸ್ ಎ ನಾನ್ ಕ್ಯಾಶ್ ಐಟಮ್, ಮತ್ತೆ ಈ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ತಗೊಂಡ್ವಲ್ಲ ಸ್ಟಾರ್ಟಿಂಗ್ ಫಿಗರ್, ಈ ಪ್ರಾಫಿಟ್ 62,530 ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆ ಸ್ಟಾಕ್ ಅನ್ನ ತಗೊಂಡಿದ್ರು, ಈ ಸ್ಟಾಕ್ ಅಮೌಂಟ್ ಅನ್ನ ಕನ್ಸಿಡರ್ ಮಾಡಿದ್ರು ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಈಗ ಅದನ್ನ ನಲ್ಲಿಫೈ ಮಾಡ್ತಾ ಇದ್ವಿ, ಅದನ್ನ ಅಡ್ಜಸ್ಟ್ ಮಾಡ್ತಾ ಇದ್ವಿ. ಸೊ ಅದರಿಂದ ಅದನ್ನ ಆಡ್ ಮಾಡಬೇಕು. ಸೊ ಯಾವುದೇ ಕ್ವೆಶ್ಚನ್ ಅಲ್ಲಿ ಈ ತರ ಸ್ಟಾಕ್ ಅಕ್ವೈರ್ಡ್ ಆನ್ ಪರ್ಚೇಸ್ ಆಫ್ ಎ ಕಂಪನಿ ಅಂತ ಏನಾದ್ರೂ ಇದ್ರೆ ಅದನ್ನ ಆಡ್ ಮಾಡಬೇಕು. ಈ ಡಿಪ್ರಿಸಿಯೇಷನ್, ಗುಡ್ ವಿಲ್ ರಿಟರ್ನ್ ಆಫ್ ಅಂತೆಲ್ಲ ಇರುತ್ತಲ್ಲ, ಅದ್ರ ಜೊತೆಗೇನೆ ಆಡ್ ಮಾಡಬೇಕು. ಸೊ ಇನ್ನು ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆಗಿದೆ. ಟ್ಯಾಕ್ಸ್ ಪೇಯ್ಡ್ ಮೈನಸ್ ಮಾಡಿ. ಟ್ಯಾಕ್ಸ್ ಪೇಯ್ಡ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಟ್ಯಾಕ್ಸ್ ಪೇಯ್ಡ್ 25,000 ಅದ್ ಮೈನಸ್ ಮಾಡಿ. ಮತ್ತೆ ಕರೆಂಟ್ ಲಯಬಿಲಿಟೀಸ್ ಇರುತ್ತಲ್ಲ, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ಆಕ್ಚುಲಿ ಟ್ಯಾಕ್ಸ್ ಪೇಯ್ಡ್ ಲಾಸ್ಟ್ ಬರಬೇಕು, ಕರೆಂಟ್ ಲಯಬಿಲಿಟೀಸ್ ಆದ್ಮೇಲೆ. ಏನೋ ಡಿಫ್ರೆನ್ಸ್ ಇಲ್ಲ, ಕರೆಕ್ಟ್ ಆದಂತ ಸೈನ್ ಅನ್ನ ಹಾಕ್ಬೇಕಲ್ಲಿ, ಮೈನಸ್ ಹಾಕ್ಬೇಕಲ್ಲಿ. ಈ ಪೇ ಮಾಡಿರೋದು ಮತ್ತೆ ಲೆಸ್ ಮಾಡೋದು ಇದೆಲ್ಲ ಮೈನಸ್ ಅಂತ ಹಾಕ್ಬೇಕು. ಸೊ 91,360 ಬರುತ್ತೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಪರ್ಚೇಸ್ ಆಫ್ ಪ್ಲಾಂಟ್ ಅಂಡ್ ಮಿಷನರಿ ಇದೆ, ಅದು ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡಿದ್ವಿ. ಪರ್ಚೇಸ್ ನಾನ್ ಕ್ಯಾಶ್ ತಗೋಬಾರ್ದು, ಬರೀ ಕ್ಯಾಶ್ ಮಾತ್ರ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಕ್ಯಾಶ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ನ ಮಾತ್ರ ತಗೋಬೇಕು. ನಾನ್ ಕ್ಯಾಶ್, ನಾನ್ ಆಪರೇಟಿಂಗ್ ಐಟಮ್ಸ್ ಏನಾದ್ರು ಇದ್ರೆ ಅದನ್ನ ಪ್ರಾಫಿಟ್ ಗೆ ಅಡ್ಜಸ್ಟ್ ಮಾಡಬೇಕು. ಅದು ಆಪರೇಟಿಂಗ್ ಆಕ್ಟಿವಿಟೀಸ್ ಗಳಿಗೆ. 5,650 ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ. ಸೊ ಅದು ಫಿಕ್ಸ್ಡ್ ಅಸೆಟ್, ಇನ್ವೆಸ್ಟ್ಮೆಂಟ್ ಅದು. ಸೊ ಔಟ್ ಫ್ಲೋ. ಸೊ ಅಷ್ಟೇ, ಒಂದೇ ಟ್ರಾನ್ಸಾಕ್ಷನ್ ಇರೋದು. ಸೊ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಈಸ್ 5,650 ನೆಗೆಟಿವ್ ಔಟ್ಫ್ಲೋ. ಸೊ ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್, ಡಿವಿಡೆಂಡ್ ಪೇ ಮಾಡಿದ್ದಾರೆ, ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ. ಸೊ ಡಿವಿಡೆಂಡ್ 26,000. ಬ್ಯಾಂಕ್ ಲೋನ್ ರೀಪೇ ಮಾಡಿದ್ದಾರೆ, ಅದನ್ನ ಅಬ್ಸರ್ವ್ ಮಾಡಿದ್ವಿ. 59,510 ಇದೆ ಬ್ಯಾಂಕ್ ಲೋನು, ಆದ್ರೆ ಕರೆಂಟ್ ಇಯರ್ ಅಲ್ಲಿ ಇಲ್ಲ, ಆದ್ರೆ ರೀಪೇ ಮಾಡಿದ್ದಾರೆ ಅಂತ ಅರ್ಥ. ಸೊ ಅದು ಮೈನಸ್ ಹಾಕಿ, ಎರಡು ಕೂಡ ಮೈನಸ್ ಇದೆ. ಸೊ ಈಗ ಇಲ್ಲೊಂದು ಲೈನ್ ಬಿಟ್ಟಿದ್ದಾರೆ, ಇವೆರಡನ್ನ ಆಡ್ ಮಾಡಿ. -26,000 -59,510, ಅದ್ರ ಜೊತೆಗೆ -5,650 ಮತ್ತೆ +91,360 ಎಷ್ಟನ್ನು ಆಡ್ ಮಾಡಿದ್ರೆ 200 ಬರುತ್ತೆ ಅಷ್ಟೇ. ಸೊ ಇದು ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್. ಸೊ ಇದಕ್ಕೆ ಕ್ಯಾಶ್ ಬ್ಯಾಲೆನ್ಸ್ ಅಟ್ ದ ಬಿಗಿನಿಂಗ್ ಆಡ್ ಮಾಡಿ. 7,500 ಇದೆ, 7,500 ಇದೆ. ಸೊ 200 ಆಡ್ ಮಾಡಿದ್ರೆ 7,700 ಕರೆಕ್ಟ್ ಆಗಿ ಟ್ಯಾಲಿ ಆಗುತ್ತೆ. ಸೊ 7,700 ಬಂದಿದೆ. ವರ್ಕಿಂಗ್ ನೋಟ್ ಇದೆ. 60,000 ರುಪೀಸ್ಗೆ ಒಂದು ಬಿಸ್ನೆಸ್ ಅನ್ನ ಪರ್ಚೇಸ್ ಮಾಡಿದ್ರು, ಅದು ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್. ಸೊ ಅದರಿಂದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಬರೋದಿಲ್ಲ. ಸೊ ಸ್ಟಾಕ್ ಅಕ್ವೈರ್ ಮಾಡಿದ್ವಿ, ಅದನ್ನ ನಾವು ಆಪರೇಟಿಂಗ್ ಆಕ್ಟಿವಿಟೀಸ್ ಕೆಳಗೆ ಆಡ್ ಮಾಡಿದೀವಿ, ಸ್ಟಾಕ್ ಅಕ್ವೈರ್ಡ್ ಆನ್ ಪರ್ಚೇಸ್ ಆಫ್ ಬಿಸ್ನೆಸ್ ಅಂತ.
ಮತ್ತೆ ಪ್ಲಾಂಟ್ ಅಕ್ವೈರ್ ಮಾಡ್ಕೊಂಡ್ವಿ, ಅದನ್ನ ಪ್ಲಾಂಟ್ ಅಂಡ್ ಮಿಷನರಿ ಅಕೌಂಟ್ ಅಲ್ಲಿ ಕ್ಯಾಲ್ಕುಲೇಷನ್ಗೋಸ್ಕರ ರೆಕಾರ್ಡ್ ಮಾಡಿದ್ದೀವಿ. ಇನ್ನೆಲ್ಲ ಅಡ್ಜಸ್ಟ್ಮೆಂಟ್ಸ್ ಕೂಡ ನಾವು ಕನ್ಸಿಡರ್ ಮಾಡಿದ್ದೀವಿ. ಟ್ಯಾಕ್ಸ್ ಪೇಯ್ಡ್, ಡಿವಿಡೆಂಡ್, ಇದೆಲ್ಲ ತಗೊಂಡಿದ್ದೀವಿ. ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇಲ್ಲೊಂದು ನಂಬರ್ ಆಫ್ ಐಟಮ್ಸ್ ಜಾಸ್ತಿ ಇರುವಂತ ಒಂದು ಕ್ವೆಶ್ಚನ್ ಇದೆ. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ನಿಮಗೆ ಜಾಸ್ತಿ ಐಟಮ್ಸ್ ಕಾಣಿಸುತ್ತೆ, ಜಾಸ್ತಿ ಇನ್ಫಾರ್ಮೇಶನ್ ಇದೆ. ಸೊ ಬ್ಯಾಲೆನ್ಸ್ ಶೀಟ್ ಸಿಂಪಲ್ ಆಗಿದೆ. ಸೊ 2 years 2013 2014 ಇದೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು ನೀವು. ಅಮೌಂಟು ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅನ್ನೋದನ್ನ. ಸೊ ಇವು ಎಲ್ಲ ಅಷ್ಟೇ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ 80,000. ಮತ್ತೆ ಅಮೋರ್ಟೈಸೇಷನ್ ಆಫ್ ಗುಡ್ ವಿಲ್ ಅಂದ್ರೆ ಗುಡ್ ವಿಲ್ ರಿಟರ್ನ್ ಆಫ್ 50,000. ಸೊ ಇದನ್ನ ಅಡ್ಜಸ್ಟ್ ಮಾಡಬೇಕು. ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಅಡ್ಜಸ್ಟ್ ಮಾಡಬೇಕು. ಮಿಷಿನ್ ಸೇಲ್ ಮಾಡಿದ್ದಾರೆ 15,000ಗೆ, ಅದ್ರ ಮೇಲೆ 20,000 ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ದಾರೆ. ಅದ್ರ ಮೇಲೆ ಪ್ರಾಫಿಟ್ ಆಗುತ್ತಾ ಸೇಲ್ ಆಗುತ್ತಾ ನೋಡ್ಬೇಕು. ರಿಟರ್ನ್ ಡೌನ್ ವ್ಯಾಲ್ಯೂ ಇಸ್ 40,000. ಪ್ಲಾಂಟ್ ಅಂಡ್ ಮಿಷನರಿ ಪರ್ಚೇಸ್ ಮಾಡಿದ್ದಾರೆ 1,40,000ಗೆ. ಮತ್ತೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಪರ್ಚೇಸ್ ಮಾಡಿದ್ದಾರೆ 2,60,000. ಫರ್ನಿಚರ್ ಸೇಲ್ ಮಾಡಿದ್ದಾರೆ 60,000ಗೆ. ಈಕ್ವಿಟಿ ಶೇರ್ಸ್ 1 lakh ಇಶ್ಯೂ ಮಾಡಿದ್ದಾರೆ ಶೇರ್ಸ್. ಮತ್ತೆ 80,000 ಡಿವಿಡೆಂಡ್ ಪೇ ಮಾಡಿದ್ದಾರೆ ಕ್ಯಾಶ್ ಅಲ್ಲಿ. ನೆಟ್ ಪ್ರಾಫಿಟ್ ಫಾರ್ ದ ಇಯರ್ 1 lakh. ಇದನ್ನ ಸ್ಟಾರ್ಟಿಂಗ್ ಫಿಗರ್ ಆಗ್ತಾ ಹೋಗ್ಬೇಕು. ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ಗೆ ಸಂಬಂಧಪಟ್ಟಂತದ್ದು ಏನೇ ಇರಲಿ ಅದನ್ನೆಲ್ಲ ನಾವು ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಹಾಕಬೇಕು. ಈ ಶೇರ್ಸ್, ಡಿಬೆಂಚರ್ಸ್, ಡಿವಿಡೆಂಡ್ ಪೇಯ್ಡ್ ಇದೆಲ್ಲ ಏನಿದೆ ಅದನ್ನ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಅಲ್ಲಿ ಹಾಕಬೇಕು. ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಮಾಮೂಲಾಗಿ ನೀವು ನೆಟ್ ಪ್ರಾಫಿಟ್ ಇಂದ ಸ್ಟಾರ್ಟ್ ಮಾಡಿ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಐಟಮ್ಸ್ ನ ಅಡ್ಜಸ್ಟ್ ಮಾಡಿ, ಆಮೇಲೆ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕು, ಆಮೇಲೆ ಟ್ಯಾಕ್ಸ್ ಏನಾದ್ರು ಪೇ ಮಾಡಿದ್ರೆ ಅದನ್ನ ಮೈನಸ್ ಮಾಡಬೇಕು. ಆಗ ನಮಗೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಸಿಗುತ್ತೆ. ಈಗ ಫಸ್ಟ್ ಪ್ಲಾಂಟ್ ಅಂಡ್ ಮಿಷನರಿ ಅಕೌಂಟ್ ಪ್ರಿಪೇರ್ ಮಾಡೋಣ. ಯಾಕಂದ್ರೆ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಇದೆ. ಯಾವಾಗ ಯಾವುದೇ ಐಟಮ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಇರುತ್ತೋ ಆಗ ನೀವು ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಸೊ ಪ್ರಿಪೇರ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಪ್ಲಾಂಟ್ ಅಂಡ್ ಮಿಷನರಿ ಇಸ್ ಅ ಅಸೆಟ್ ಅಕೌಂಟ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಇರುತ್ತೆ ಡೆಬಿಟ್ ಸೈಡು. 1 lakh ಇದೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುತ್ತೆ ಅದು ಓಪನಿಂಗ್ ಬ್ಯಾಲೆನ್ಸ್ ಹೋದ ವರ್ಷದ್ದು. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಹಾಕೊಳ್ಳಿ ಸ್ವಲ್ಪ ಜಾಗ ಬಿಟ್ಟು. ಕ್ಲೋಸಿಂಗ್ ಬ್ಯಾಲೆನ್ಸ್ ಮತ್ತೆ ಓಪನಿಂಗ್ ಬ್ಯಾಲೆನ್ಸ್ ಆಯ್ತು. ಸೊ ಈಗ ಆ ಸೇಲ್ ಮಾಡಿದ್ರಲ್ಲ 15,000 ಬಂದಿದೆ ಕ್ಯಾಶ್, ಅದು ಕ್ರೆಡಿಟ್ ಸೈಡ್ ಬರಬೇಕು. ಯಾಕಂದ್ರೆ ಪ್ಲಾಂಟ್ ಅಂಡ್ ಮಿಷನರಿ ಅಸೆಟ್ ಗೋಸ್ ಔಟ್ ಆಫ್ ದ ಬಿಸ್ನೆಸ್. ಅದರಿಂದ ಕ್ರೆಡಿಟ್ ಸೈಡ್ ಬರಲಿ. ಸೊ ಕ್ಯಾಶ್ 15,000. ಸೊ ಲಾಸ್ ಆಗಿರೋದೆಷ್ಟು ಅದನ್ನ ಕಂಡುಹಿಡಿಬೇಕು, ಇನ್ನೂ ಗೊತ್ತಿಲ್ಲ. ಸೊ ಡಿಪ್ರಿಸಿಯೇಷನ್ ಅಂತ ಹೇಳಿದ್ದಾರೆ. ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿರೋದು 20,000. ಅದನ್ನ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ 20,000 ಡಿಪ್ರಿಸಿಯೇಷನ್ ಚಾರ್ಜ್. ಮತ್ತೆ ರಿಟರ್ನ್ ಡೌನ್ ವ್ಯಾಲ್ಯೂ 40,000 ಅಂತ. ಸೊ 20,000 ಪ್ಲಸ್ 15,000 ಕ್ಯಾಶ್ ಬಂದಿರೋದು 35,000 ಆಯ್ತು. ಇನ್ನು 5,000 ಲಾಸ್ ಆಗಿದೆ ಅಂತ ಅರ್ಥ. ಯಾಕಂದ್ರೆ 40,000 ಬೆಲೆ ಬಾಳುವಂತ ಮೆಷಿನರಿನ 20,000 ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ರೆ ಎಷ್ಟಾಯ್ತು? 20,000 ಆಯ್ತು. ಸೊ 20,000 ರಿಟರ್ನ್ ಡೌನ್ ವ್ಯಾಲ್ಯೂ ಇರುವಂತ ಮಿಷಿನರಿನ 15,000ಗೆ ಮಾರಿದ್ದಾರೆ ಅಂದ್ರೆ 5,000 ಲಾಸ್ ಆಗಿದೆ ಅಲ್ವಾ? 5,000 ಲಾಸ್ ಆಗಿದೆ. ಈಗ ಬ್ಯಾಲೆನ್ಸ್ ಮಾಡಿ, ಎಲ್ಲ ಬರ್ದಿದ್ದೀರಾ. ಓಪನಿಂಗ್ ಬ್ಯಾಲೆನ್ಸು, ಕ್ಲೋಸಿಂಗ್ ಬ್ಯಾಲೆನ್ಸು, ಕ್ಯಾಶ್ ಸೇಲು, ಮತ್ತೆ ಲಾಸ್ ಆನ್ ಸೇಲ್, ಡಿಪ್ರಿಸಿಯೇಷನ್ ಇಷ್ಟು ಆಗಿದೆ. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಏನ್ ಬರುತ್ತೆ ಅದು 1,40,000 ಆಗಿರುತ್ತೆ. ಯಾಕಂದ್ರೆ ಅವ್ರು ಕೊಟ್ಟಿರೋದು ಅಷ್ಟೇನೆ 1,40,000
ಪರ್ಚೇಸ್ ಮಾಡಿದ್ದಾರೆ ಅಂತ ಅಷ್ಟೇ ಬರುತ್ತೆ. ನೆಕ್ಸ್ಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗು ಹಾಗೆ ಮಾಡಬೇಕು. ಓಪನಿಂಗ್ ಬ್ಯಾಲೆನ್ಸ್ ಬರ್ಕೊಳ್ಳಿ, ಇದು ಕೂಡ ಡೆಬಿಟ್ ಬ್ಯಾಲೆನ್ಸ್ ಅಸೆಟ್ ಅಕೌಂಟ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಬರ್ಕೊಳ್ಳಿ ಒಂದ್ ಸ್ವಲ್ಪ ಜಾಗ ಬಿಟ್ಟು. ಮತ್ತೆ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಅಂತ ನೋಡಿ. ಡಿಪ್ರಿಸಿಯೇಷನ್ 80,000 ಅಂತ ಕೊಟ್ಟಿದ್ದಾರೆ, ಆದ್ರೆ ಅದು ಇದ್ರ ಮೇಲ ಓಕೆ. ಪರ್ಚೇಸ್ ಬರ್ಕೊಳ್ಳಿ, ಡಿಪ್ರಿಸಿಯೇಷನ್ ಆಮೇಲೆ ಬರೋಣ. ಪರ್ಚೇಸ್ ಬರ್ಕೊಳ್ಳಿ 2,60,000 ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಪರ್ಚೇಸ್ ಮಾಡಿರೋದು. 2,60,000 ಓಪನಿಂಗ್ ಬ್ಯಾಲೆನ್ಸ್ ಆಯ್ತು, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಯ್ತು, ಪರ್ಚೇಸ್ ಆಯ್ತು. ಈಗ ಬ್ಯಾಲೆನ್ಸಿಂಗ್ ಫಿಗರ್ ಏನ್ ಬರುತ್ತೆ, ದಟ್ ವಿಲ್ ಬಿ ಡಿಪ್ರಿಸಿಯೇಷನ್ 60,000. ಬ್ಯಾಲೆನ್ಸಿಂಗ್ ಫಿಗರ್ ವಿಲ್ ಬಿ 60,000 ಡಿಪ್ರಿಸಿಯೇಷನ್. ಸೇಲ್ ಅಂತ ಕನ್ಸಿಡರ್ ಮಾಡಬಾರ್ದು ಆ ಬ್ಯಾಲೆನ್ಸಿಂಗ್ ಫಿಗರ್ ನ, ಡಿಪ್ರಿಸಿಯೇಷನ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಫಿಕ್ಸ್ಡ್ ಅಸೆಟ್ ಅಕೌಂಟ್, ಸೊ ಅದರಿಂದ ಸೇಲ್ ಅಂತ ಸ್ಪೆಸಿಫಿಕ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಮಾತ್ರ ಕನ್ಸಿಡರ್ ಮಾಡಬೇಕು, ಇಲ್ಲಾಂದ್ರೆ ಆಸ್ ಯೂಶುವಲ್ ಡಿಪ್ರಿಸಿಯೇಷನ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡೋಣ. ಫಸ್ಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್, ಇಲ್ಲಿ ನೆಟ್ ಪ್ರಾಫಿಟ್ ಇಂದ ಶುರು ಮಾಡಿ. ಅವರೇ ಕೊಟ್ಟಿದ್ದಾರೆ ಕ್ವೆಶನ್ ಅಲ್ಲಿ 1 lakh ಪ್ರಾಫಿಟ್, ಸೊ ದಟ್ ವಿಲ್ ಬಿ ದ ಸ್ಟಾರ್ಟಿಂಗ್ ಫಿಗರ್. ಸೊ ಡಿಪ್ರಿಸಿಯೇಷನ್, ಪ್ಲಾಂಟ್ ಮತ್ತೆ ಬಿಲ್ಡಿಂಗ್ ಎರಡು ಸೇರಿ 80,000. ಇಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 60,000 ಅಂತ ಎಂಟರ್ ಮಾಡಿದ್ವಿ. ಟೋಟಲ್ ಡಿಪ್ರಿಸಿಯೇಷನ್ ಇರೋದು ಎಲ್ಲಾ ಅಸೆಟ್ಸ್ ಮೇಲೆ 80,000. ಅಂದ್ಮೇಲೆ ಆ 20,000 ಏನಿದೆ ಅದು ಪ್ಲಾಂಟ್ ಅಂಡ್ ಮಿಷನರಿ ಮೇಲೆ ಅಂತ ಆಯ್ತು ಅಲ್ವಾ. ಪ್ಲಾಂಟ್ ಅಂಡ್ ಮಿಷನರಿ ಮೇಲೆ 20,000, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮೇಲೆ 60,000 ಡಿಪ್ರಿಸಿಯೇಷನ್. ಲಾಸ್ ಆನ್ ಸೇಲ್ ಆಫ್ ಪ್ಲಾಂಟ್, ಇದು ಕೂಡ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಐಟಮ್, ಸೊ ಅದರಿಂದ ಆಡ್ ಮಾಡಬೇಕು. ಗುಡ್ ವಿಲ್ ಅಮಾರ್ಟೈಸ್ ಮಾಡಿರೋದು 50,000, ಸೊ ಅದು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ, ಅದನ್ನ ಆಡ್ ಮಾಡಿ. ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್, ಇನ್ಕ್ರೀಸ್ ಇನ್ ಕ್ರೆಡಿಟರ್ಸ್ ಇದೆ, ಇನ್ಕ್ರೀಸ್ ಇನ್ ಬಿಲ್ಸ್ ಪೇಬಲ್ ಇದೆ. ಸೊ ಎಲ್ಲದನ್ನು ನೋಡ್ಬೇಕು ನೀವು, ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಮತ್ತೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಆಡ್ ಮಾಡಬೇಕು. ಅದ್ರ ಆಪೋಸಿಟ್ ಏನಿದೆ ಅದನ್ನ ಮೈನಸ್ ಮಾಡಬೇಕು. ಸ್ಟಾಕ್ ಇನ್ಕ್ರೀಸ್ ಆಗಿದೆ, ಡೆಟಾರ್ಸ್ ಇನ್ಕ್ರೀಸ್ ಆಗಿದೆ, ಎರಡನ್ನ ಲೆಸ್ ಮಾಡಬೇಕು. ಅದನ್ನೆಲ್ಲ ಮಾಡಿದಾಗ ಎಷ್ಟನ್ನ ಟೋಟಲ್ ಮಾಡಿ 2,85,000 ಬರುತ್ತೆ. ಮತ್ತೆ ಇವೆರಡನ್ನ ಟೋಟಲ್ ಮಾಡಿ ಮೈನಸ್ ಸಿಂಬಲ್ ಇದೆ, 1,75,000 ಬರುತ್ತೆ. ಸೊ ಈಗ ಈ 1 lakh ಮತ್ತೆ 1,75,000 ಆಡ್ ಮಾಡಿ 2,75,000. So this is net cash inflow from operating activities. So ಈಗ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಸೊ ಎಲ್ಲಾ ಫಿಕ್ಸ್ಡ್ ಅಸೆಟ್ಸ್ ನು ಅಬ್ಸರ್ವ್ ಮಾಡಿ. ಈಗ ಲೆಡ್ಜರ್ ಅಕೌಂಟ್ಸ್ ಗೊತ್ತಾಗಿದೆ. ಪರ್ಚೇಸ್ ಆಫ್ ಪ್ಲಾಂಟ್ ಅಂಡ್ ಮಿಷನರಿ 1,40,000 ಇದೆ, ಅದು ಮೈನಸ್ ಔಟ್ಫ್ಲೋ. ಅದು ಪರ್ಚೇಸ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮೈನಸ್ 2,60,000. ಮಿಷನರಿ ಮತ್ತೆ ಫರ್ನಿಚರ್ ಸೇಲ್ ಅಂತ ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಬ್ಸರ್ವ್ ಮಾಡಿ. ಮೆಷಿನರಿ ಮತ್ತೆ ಮೆಷಿನರಿ 15,000 ಸೇಲ್, ಸೊ ಕ್ಯಾಶ್ ಬಂದಿರೋದಷ್ಟು. ಎಷ್ಟು ಕ್ಯಾಶ್ ಬಂದಿದೆ ಅಷ್ಟು ಮಾತ್ರ ರೆಕಾರ್ಡ್ ಮಾಡಬೇಕು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ. ಸೊ 15,000. ಮತ್ತೆ ಫರ್ನಿಚರ್ ಕೊಟ್ಟಿದ್ದಾರೆ, ಹೋದ ವರ್ಷ 70,000 ಇತ್ತು, ಈಗ 10,000 ಇದೆ. 60,000 ಸೇಲ್ ಮಾಡಿದ್ದಾರೆ. ಸೊ ಸೇಲ್ ಆಫ್ ಫರ್ನಿಚರ್ ಅಂತ ಬರೀಬೇಕು. ಪ್ರಾಫಿಟ್ ಆಯ್ತಾ ಲಾಸ್ ಆಯ್ತಾ ಗೊತ್ತಿಲ್ಲ, ಅಟ್ ಪಾರ್ ಅಂತಾನೆ ತಿಳ್ಕೊಳ್ಳಿ. ನೋ ಪ್ರಾಫಿಟ್ ನೋ ಲಾಸ್, ಬುಕ್ ವ್ಯಾಲ್ಯೂನಲ್ಲೇ ಮಾರಿದ್ದಾರೆ. ಸೊ 15,000 ಸೇಲ್ ಆಫ್ ಮಿಷನರಿ, ಕ್ಯಾಶ್ ಇನ್ಫ್ಲೋ. ಸೇಲ್ ಆಫ್ ಫರ್ನಿಚರ್ 60,000 ಕ್ಯಾಶ್ ಇನ್ಫ್ಲೋ. ಸೇಲ್ ಮಾಡಿದಾಗ ಕ್ಯಾಶ್ ಒಳಗೆ ಬರುತ್ತೆ, ಅದಕ್ಕೆ ಅದು
ಇನ್ಫ್ಲೋ ಆಗುತ್ತೆ, ಪ್ಲಸ್ ಆಗುತ್ತೆ. ಪರ್ಚೇಸ್ ಮಾಡಿದಾಗ ಕ್ಯಾಶು ಆಚೆ ಹೋಗುತ್ತೆ, ಸೊ ಅದರಿಂದ ಅದು ಔಟ್ಫ್ಲೋ ಮೈನಸ್. ಅದನ್ನೆಲ್ಲ ಆ್ಯಡ್ ಮಾಡಿ. ಈ 4 ಮೈನಸ್ 1,40,000 ಮೈನಸ್ 2,60,000 ಪ್ಲಸ್ 15,000 ಪ್ಲಸ್ 60,000 3,25,000 ನೆಗೆಟಿವ್. ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಬಂದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಶ್ಯೂ ಮಾಡಿದ್ದಾರೆ ನೋಡಿ. ಬ್ಯಾಲೆನ್ಸ್ ಶೀಟ್ ಅಲ್ಲೇ ಅಬ್ಸರ್ವ್ ಮಾಡ್ಬೇಕಿದ್ದಲ್ಲ. ಹೋದ ವರ್ಷ 2 lakh ಇದೆ, ಈ ವರ್ಷ 3 lakh ಇದೆ. ಸೊ 1 lakh ಇಶ್ಯೂ ಮಾಡಿದ್ದಾರೆ. ಮತ್ತೆ ಇನ್ನೇನಾದ್ರೂ ಇದೆಯಾ? ಲಾಂಗ್ ಟರ್ಮ್ ಲೋನ್ ಹೋದ ವರ್ಷ 1 lakh ಇದೆ, ಈ ವರ್ಷ 1 lakh ಇದೆ. ಸೊ ಸೇಮ್ ಇದೆ, ಇದೇನೋ ಚೇಂಜಸ್ ಇಲ್ಲ. ಸೊ ಡಿವಿಡೆಂಡ್ ಪೇಮೆಂಟ್ ಇದೆ, 80,000 ಡಿವಿಡೆಂಡ್ ಪೇ ಮಾಡಿದ್ದಾರೆ. $80,000 dividend paid in cash. ಸೊ ಅದು ಮೈನಸ್ ಔಟ್ಫ್ಲೋ. ಸೊ ಇವೆರಡು ಆ್ಯಡ್ ಮಾಡಿದ್ರೆ 20,000 ಆಗುತ್ತೆ. ಇನ್ನೇನು ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಇಲ್ಲ. ಶೇರ್ಸು, ಡಿಬೆಂಚರ್ಸು, ಡಿವಿಡೆಂಡ್ ಸಂಬಂಧಪಟ್ಟಾಗೆ ಅಷ್ಟೇ. ಸೊ ಈಗ ಎಲ್ಲ ಆಕ್ಟಿವಿಟೀಸ್ದು ಸಮ್ ಅಪ್ ಮಾಡಿ. ಸೊ ಸಮ್ ಅಪ್ ಮಾಡಿದ್ರೆ ನೆಟ್ ಡಿಕ್ರೀಸ್ ಇನ್ ಕ್ಯಾಶ್ ಬರುತ್ತೆ, ಮೈನಸ್ಸೇ ಬರುತ್ತೆ. ನೆಟ್ ಡಿಕ್ರೀಸ್ ಇನ್ ಕ್ಯಾಶ್ 30,000 ಬರುತ್ತೆ. ಅದಕ್ಕೆ ಕ್ಯಾಶ್ ಬ್ಯಾಲೆನ್ಸ್ ಅಟ್ ದ ಬಿಗಿನಿಂಗ್ ಆ್ಯಡ್ ಮಾಡಿ. ಮೈನಸ್ 30,000 ಪ್ಲಸ್ 60,000 ಮತ್ತೆ 30,000 ಬರುತ್ತೆ. ಇದು ಬ್ಯಾಲೆನ್ಸ್ ಶೀಟ್ ಜೊತೆಗೆ ಟ್ಯಾಲಿ ಆಗಬೇಕು. ಓಪನಿಂಗ್ 60, ಕ್ಲೋಸಿಂಗು 30 ಬರಬೇಕು. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಟ್ಯಾಲಿ ಆಗಬೇಕು. ಕ್ಯಾಶ್ ಬ್ಯಾಲೆನ್ಸ್ ಓಪನಿಂಗ್ 60, ಕ್ಲೋಸಿಂಗ್ 30 ಇದೆ, ಟ್ಯಾಲಿ ಆಗುತ್ತೆ. ಸೊ ಕರೆಕ್ಟ್ ಇದೆ ಅಂತ ನೀವು ಮಾಡಿರೋ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಓಕೆ ಫ್ರೆಂಡ್ಸ್, ಇದಕ್ಕೆ ಸಂಬಂಧಪಟ್ಟಾಗೆ ಕೆಲವೊಂದಷ್ಟು ಅಸೈನ್ಮೆಂಟ್ಸ್ ಅನ್ನ ಕೊಡ್ತೀನಿ ನಾಳೆ ಅಥವಾ ನಾಳಿದ್ದು. ಅದನ್ನೆಲ್ಲ ನೋಟ್ಬುಕ್ ಅಲ್ಲಿ ಸಾಲ್ವ್ ಮಾಡಿ, ಮತ್ತೆ ನಿಮ್ಮದೇ ಆದಂತ ಪಾಯಿಂಟ್ಸ್ ಅನ್ನ ಬರೆದಿಟ್ಕೋಬೇಕು. ಸೊ ಅದೊಂದು ನಿಮ್ಗೆ ಒಂದು ಸಜೆಷನ್ ಕೊಡ್ತೀನಿ. ಸೊ ನಾನೇನು ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋದಲ್ಲಿ, ಯಾವುದು ನಿಮಗೆ ಇಂಪಾರ್ಟೆಂಟ್ ಅಂತ ಅನ್ಸುತ್ತೋ ಅದನ್ನೆಲ್ಲ ಒಂದ್ ಕಡೆ ಪಾಯಿಂಟ್ಸ್ ಆಗಿ ಬರ್ಕೊಳ್ಳಿ, ಬುಲೆಟ್ ಪಾಯಿಂಟ್ಸ್ ಆಗಿ ನೋಟ್ಬುಕ್ ಅಲ್ಲಿ. ತುಂಬಾ ಯೂಸ್ ಆಗುತ್ತೆ ಅದು. ಯಾಕಂದ್ರೆ ಚಿಕ್ಕ ಚಿಕ್ಕ ವಿಷಯನೂ ಕೆಲವೊಂದ್ಸರಿ ನಮ್ಗೆ ತುಂಬಾನೇ ಕನ್ಫ್ಯೂಸ್ ಮಾಡ್ಬಿಡುತ್ತೆ. ಸೊ ಅದರಿಂದ ಒಂದು ಪಾಯಿಂಟ್ಸ್ ಅನ್ನ ನೋಟ್ ಮಾಡಿ ಇಟ್ಕೊಳ್ಳಿ, ಕೀ ಪಾಯಿಂಟ್ಸ್ ಅನ್ನ. ಮತ್ತೆ ಮುಂದಿನ ವಾರ ಕ್ವಿಜ್ ಇರುತ್ತೆ, ಅದಕ್ಕೆ ಚೆನ್ನಾಗಿ ಓದ್ಕೊಳ್ಳಿ. ಸ್ವಲ್ಪ ಟಫ್ ಆಗಿರೋದು ಕೊಡೋಣ ಅಂತ ಕ್ವಶನ್ಸ್, ಆದಷ್ಟು ಓದ್ಕೊಳ್ಳಿ. ಇಷ್ಟರಲ್ಲೇ ಕಾಲೇಜ್ ಸ್ಟಾರ್ಟ್ ಆಗ್ಬೋದು. ಸೊ ಮತ್ತೆ ನಾವು ಈಗಾಗಿರೋದನ್ನ ಬಿಟ್ಟು ಮುಂದಿನ ಚಾಪ್ಟರ್ಸೇ ಮಾಡೋದು. ಮತ್ತೆ ರಿವಿಷನ್ ಮಾಡುವಂತ ಸಾಧ್ಯತೆ ಇದೆಯಾ ಅಂತ ನೋಡ್ಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಇಷ್ಟೊತ್ತರೆಗೂ ವಾಚ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಆಲ್ ದ ಬೆಸ್ಟ್, ಕೀಪ್ ಲರ್ನಿಂಗ್, ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು.